ಮಮ್ಮಿ ಏನ್ ಮಾಡ್ಲತ್ತಿದಿ? ಶಾಬುದಾನಿ ಈಗ ಈಗ ಮಹಾಶಿವರಾತ್ರಿ ಬರ್ತಲ್ಲ, ಉಪವಾಸ ಇರ್ತದ. ಶಾಬುದಾನಿ ಹೆಂಗ್ ಮಾಡೋದು ತೋರ್ಸಲಕ್ಕ ಶಾಬುದಾನಿ. ಸೂಪರ್, ಶಾಬುದಾನಿ ನನ್ನ ಫೇವರೇಟ್. ದಪ್ಪದ ಶಾಬುದಾನಿ ಅಲ್ಲ? ದಪ್ಪದ ಗುಂಡ ಚಂದ. ಈಗ ಇದು ತೊಳಿತೀನಿ. ಸರಿ. ಎಷ್ಟು ಸಲ ತೊಳ್ಕೊಳ್ಳೋದು ಇದು? ಇದು 2 ಸಲ ತೊಳ್ಕೊಳ್ಳೋದು. ಇದ್ರದ್ದು ಜರ ಸ್ಟಾರ್ಚ್ ಇರ್ತದಲ್ಲ, ಅದೆಲ್ಲ ಹೋಗ್ಬೇಕು. ಸ್ಟಾರ್ಚ್ ಎಲ್ಲ ಸ್ವಚ್ಛ ತೊಳ್ಕೊಳ್ಳೋದು. ಸ್ವಚ್ಛ ತೊಳ್ಕೊಳ್ಳೋದು. ಸ್ವಲ್ಪ ಸ್ಟಾರ್ಚ್ ಇರ್ತದ, ಹೋಗ್ಬೇಕು. ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಶಾಬುದಾನಿ ಚಂದ ಇರ್ಬೇಕು, ಹಿಟ್ಟಿಟ್ಟು ಇರಬಾರ್ದು. ಇದು ಚಲೋ ಅಲ್ಲ ಇವು ಶಾಬುದಾನಿ? ಇವು ಶಾಬುದಾನಿ ಚಲೋ, ಹಿಟ್ಟಿಟ್ಟಿಲ್ಲ. ಈಗ ನೀರು ತೆಗಿತೀನಿ. 2 ಸಲ ತೊಳೆಯೋದು, ಭಾಳ ಏನಿಲ್ಲ. ಈಗ ಹಾಕಿರ್ತೀವಿ. ಈಗ ನೆನ್ಸೋದು. ಎಷ್ಟು ನೀರು ಹಾಕ್ಬೇಕು ಅಂದ್ರೆ ಶಾಬುದಾನಿ ಒಳಗ 1 ಇಂಚ್ ನೀರು ಬರ್ಬೇಕು. ಒಂದು ಬಟ್ ಇಷ್ಟು ಖಾತ್ ಇಷ್ಟು ಇಷ್ಟು ನೀರು ಬರ್ಬೇಕು. ಇದು ನಾಳಿನ ತನ ಹಂಗೆ ಇಡೋದು ಮುಚ್ಚಿ. ಅಂದ್ರೆ ಚಂದ ನೆನಿತಾವ ಶಾಬುದಾನಿ. ಒಂದು 7 ತಾಸು ನೆನಿಬೇಕು. 7 ತಾಸು ನೆನಿಬೇಕು. 7 ತಾಸು ನೆನಿಬೇಕು. ರಾತ್ರಿ ಮಾಡೋದಿತ್ತ ಮುಂಜಾನೆ ನೆನಕೋದು, ಮುಂಜಾನೆ ಮಾಡೋದಿತ್ತಂದ್ರೆ ರಾತ್ರಿ ನೆನಕೋದು. ಓಕೆ, ಮುಚ್ಚಿಡ. ಈಗ ಮುಚ್ಚಿಡು. ಈಗ ನಾವು ಮುಚ್ಚಿಡ. ಮಮ್ಮಿ, ಈ ಶಾಬುದಾನಿ ನೆಂದಿರ್ಬೇಕಲ್ಲ? ನೆಂದಿರ್ಬೇಕು. 7 ತಾಸು ಆಯ್ತಲ್ಲ ನೆನಕಿ. ಈಗ ನೋಡೋಣ. ನೆಂದಾವ್ ಹಿಂಗ ನೋಡಿ, ಎಷ್ಟು ಧಮ್ ಧಮ್ ಆಗ್ಯಾವ ನೋಡು. ನೆಂದಾವ್ ಹಿಂಗ ನೆನಿಬೇಕು. ಹಿಂಗ ನೆನಿಬೇಕು. ಈಗ ಶಾಬುದಾನಿ ಮಾಡಕ್ಕ ಏನೇನ್ ಬೇಕು ಹೇಳ್ತೀನಿ. ಶಾಬುದಾನಿ ಕಿಚಡಿ ಮಾಡಕ್ ಏನೇನ್ ಬೇಕು ಹೇಳ್ತೀನಿ. ಶೇಂಗಾ ಕುಟ್ಟ ಮೇನ್ ಇದು ಶೇಂಗಾ ಹುರ್ಕೊಂಡು ಪುಡಿ ಮಾಡಿ ಧಮ್ಮ ಸ್ವಲ್ಪ ದಪ್ಪ ಇರ್ಬೇಕು, ಭಾಳ ಸಣ್ಣ ಮಾಡ್ಬೇಡ್ರಿ, ದಪ್ಪ ಇರ್ಬೇಕು. ಮತ್ತ ಶೇಂಗಾದ ಬೀಜ, ಸ್ವಲ್ಪ ಶೇಂಗಾದ ಬೀಜ, ಸಕ್ರಿ, ಉಪ್ಪ, ಕರಿಬೇವು, ಮೆಣಸಿನಕಾಯಿ. ಎಷ್ಟೊಂದು ಮೆಣಸಿನಕಾಯಿ ಅವ ಒಂದ್ 10 ಮೆಣಸಿನಕಾಯಿ. ಯಾರಿಗ ಹೆಂಗ್ ಖಾರ್ಬೇಕ. ಇದು ಬಟಾಟಿ ತೆಳ್ಳಗ, ಆಲೂಗಡ್ಡೆ, ಸೊಪ್ಪಿ ಸುಲಿದು ಕಚ್ಚಾ ಬಟಾಟಿ ತೊಳ್ಕೊಂಡು. ಮತ್ತ ಇದು ಕ್ಯಾರೆಟ್ ಅಂದ್ರೆ ಗಜರಿಕಾಯಿ. ಇದು ಸೌತಿಕಾಯಿ ಮತ್ತೆ ಲಿಂಬಿಕಾಯಿ ಮತ್ತೆ ಕೊತ್ತಂಬರಿ. ಇಷ್ಟು ಬೇಕು. ಈಗ ಶಾಬುದಾನಿ ಮಾಡೋದು ತೋರಿಸ್ಕೊಡ್ತೀನಿ. ಓಕೆ. ಈಗ ಎಣ್ಣೆ ಹಾಕ್ತೀನಿ. ಜರ ಶಾಬುದಾನಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಆಯ್ತು, ಉಂಬೆ ಬೇಕಲ್ಲ. ಒಂದ್ 2 ಸೌಟ. ಓಕೆ. ಈಗ ಎಣ್ಣೆ ಕಾಯ್ಬೇಕಲ್ಲ? ಇದು ಕಾಯ್ಬೇಕು. ಇದಕ್ಕ ಸಾಸಿವೆ ಹಾಕಲ್ಲ ಎಣ್ಣೆ? ನಾ ಸಾಸಿವೆ ಹಾಕಲ್ಲ, ಬರೀ ಜೀರಿಗೆ ಹಾಕ್ತೀನಿ. ನೋಡ್ತೀನಿ ಹಾಗೆ. ಈಗೇನ್ ಹಾಕೋದು? ಮೆಣಸಿನ್ಕಾಯಿ, ಜೀರಿಗೆ ಚಂದ ಎಲ್ಲ ಇದಾಗನ ಆಯ್ತು. ಸಾಸಿವೆ ಅಪ್ಲೆ ಚುಟ್ಟು ಅನ್ನೋದು. ಮೆಣಸಿನಕಾಯಿ ಖಾರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಖಾರ ಬೇಕಾದ್ರೆ ಜಾಸ್ತಿ ಹಾಕೋದು. ಯಾರಿಗೆ ಖಾರ ಕಮ್ಮ ಅಂದ್ರೆ ಮೆಣಸಿನಕಾಯಿ ಸ್ವಲ್ಪ ಕಮ್ಮಿ ಹಾಕೋದು. ಕ್ವಾಂಟಿಟಿ ನೋಡಿ, ಶಾಬುದಾನಿ ಎಷ್ಟದ ಅದ್ರ ತಕ್ಕ. ಈಗ ನಾನು ಇದು ಹಾಕ್ತೀನಿ. ಮೆಣಸಿನಕಾಯಿ ಹಾಕಿ ಒಂದು 10-12 ಮೆಣಸಿನಕಾಯಿ ತಗೊಂಡಿಲ್ಲ. ಈಗ ಇದು ಜೋಡಿನೇ ನಾ ಏನ್ ಹಾಕ್ತೀನಿ, ಇದು ಹಾಕ್ತೀನಿ ನಾನು, ಶೇಂಗಾ ಬೀಜ. ಹುರಿದಿವು? ಕಚ್ಚಾನು ಹಾಕ್ಬೋದು. ಕಚ್ಚಾ ಎಣ್ಣೆಗೆ ಹಾಕಿದ್ರೆ ಕರಿತಾವ. ಹುರಿದಿ ಹೋದ್ರೆ ಲಗೇನೆ ಕರಿತಾವ. ಸ್ವಲ್ಪ ಬಾಯಾಗ ಚಂದ ಅನಿಸ್ತಾವ. ಅದಕ್ಕೆ ಹಾಕ್ತೀನಿ. ಒಂದ್ ಸ್ವಲ್ಪ ಇದು ಆಗೋಣ. ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಇದು ಆಗುತ್ತೆ, ಸೊಟ್ಟು ಬಿಡ್ಬೇಕು ಸ್ವಲ್ಪ. ಈಗ ನಾ ಬಟಾಟೆ ಹಾಕ್ತೀನಿ. ನಿಮಗೆ ಇದು ಶಾಬುದಾನಿ ನಿಮಗೆ ನೋಡಿ ನೀವು ಎಷ್ಟು ಬೇಕಷ್ಟು ಬಟಾಟೆ ಹಾಕ್ರಿ.
ನಾ ಸಣ್ಣ 2 ಬಟಾಟಿ ತಗೊಂಡಿದ್ದೆ. ಇದು ಚಂದ ಎಣ್ಣೆಗ ಬಟಾಟಿ ಫ್ರೈ ಆಗಬೇಕು. ಬಟಾಟಿ ಹಾಕಿದ್ರೆ ಭಾಳ ಚಂದ ಇರ್ತದೆ. ಬಟಾಟಿ ಟೇಸ್ಟ್ ಇರ್ತದೆ. ಹೌದು. ಮತ್ತೆ ಉಪವಾಸ ಇಲ್ದಾಗ ನೀವು ಉಳ್ಳಾಗಡ್ಡಿ ಹಾಕ್ಬೇಕು, ಹಾಕಿದ್ರೆ ನಡೀತದೆ. ಉಪವಾಸ ಇಲ್ದಾಗ ಉಳ್ಳಾಗಡ್ಡಿ ಸ್ವಲ್ಪ ಅರಿಶಿನ ಹಾಕೋದು. ನಾಷ್ಟಾ ಅಂತ ಬೇಕಾಯ್ತಲ್ಲ, ಉಪವಾಸ ಇಲ್ದಾಗ ನಾವು ಮುಂಜಾನೆ ನಾಷ್ಟಾ ಅಂತ ಮಾಡ್ಬೇಕಾದ್ರೆ ಚೇಂಜ್ ಒಂದು ನೀವು ಉಳ್ಳಾಗಡ್ಡಿ ಹಾಕ್ಬೇಕು, ವಟಾಣಿ ಹಾಕ್ಬೇಕು, ನಿಮ್ಗೆ ಏನ್ ಹಾಕೋದ್ರ ಹಾಕ್ಬೇಕು. ಉಳ್ಳಾಗಡ್ಡಿ ಹಾಕೋಣ ಭಾಳ ಚಂದ ಇರ್ತದೆ ಶಾಬುದಾನಿ. ನೀವು ಚಂದ ಫ್ರೈ ಆಗ್ಬೇಕು. ಈಗ ಸೌತಿಕಾಯಿ ಹಾಕ್ತೀನಿ. ಸೌತಿಕಾಯಿ ಹಾಕಿದ್ರೆ ಶಾಬುದಾನಿ ಮೆತ್ತಗಿರ್ತದೆ. ಸೌತಿಕಾಯಿ ಚಂದ ಟೇಸ್ಟ್ ಚಂದ ಆಗ್ತದೆ. ಇದು ಉಪವಾಸಕ್ಕೆ ಸೌತಿಕಾಯಿ ನಡೀತದೆ. ಚಂದ ಫ್ರೈ ಮಾಡ್ಬೇಕು. ಉಮ್ಗಾಯಿ ಸಲಕ ಸ್ವಲ್ಪ ಉಪ್ಪು ಹಾಕ್ಬೇಕು, ಅಂದ್ರೆ ಚಂದಂಗ್ ಬೈತವೆ. ಸ್ವಲ್ಪ ಉಪ್ಪು ಹಾಕಿ. ಈಗ ಇದ್ರ ಮೇಲೆ ಮುಚ್ಚಬೇಕೇನು? ಈಗ ಇದ್ರ ಮ್ಯಾಲ ಒಂದು ಸ್ವಲ್ಪ ಮುಚ್ಚಬೇಕು. ಸ್ವಲ್ಪ ಅಂದ್ರೆ ಉಮ್ಗಾಯ್ತದೆ. ಓಕೆ. ಒಂದು 2 ನಿಮಿಷ ಇಟ್ಟು ಸಾಕು. 2 ನಿಮಿಷ ಇಟ್ಟು ಸಾಕು. ಇದು ಇಡೀ ಮಹಾರಾಷ್ಟ್ರದಾಗ ಶಾಬುದಾನಿ ಅಂದ್ರ ಭಾಳ ಮಾಡ್ತಾರ. ಮತ್ತು ಉಪವಾಸಕರೆ ಕಂಪಲ್ಸರಿ. ಯಾಕಂದ್ರೆ ಯಾವತ್ತು ಏಕಾದಶಿ ಅಂತ ಇರ್ತಾವ, ಏನಾರ ಉಪವಾಸ ಇದ್ದೇ ಇರ್ತಾವ. ಶಾಬುದಾನಿ ಮಾತ್ರ ಫೇಮಸ್. ಮಹಾರಾಷ್ಟ್ರದಾಗ ಏನಂದ್ರ ಮಹಾರಾಷ್ಟ್ರ ಶಾಬು ವಡ ಮತ್ತೆ ಶಾಬುದಾನಿ ಕಿಚಡಿ ಭಾಳ ಫೇಮಸ್. ಆಮೇಲೆ ಉಪವಾಸದಾಗ ಹೋಟೆಲ್ದಾಗ ಸುತ್ತ ಇದು ಶಾಬುದಾನಿ ಹೋಟೆಲ್ನಾಗ ಇಲ್ಲಿ ಕಡೆ ಸಿಗ್ತದೆ, ಎಲ್ಲ ಕಡೆ ಸಿಗ್ತದೆ. ಆದ್ರೆ ಕರ್ನಾಟಕದಾಗ ಶಾಬುದಾನಿ ಮಾಡ್ತಾರ. ಕೆಲವರು ಸುಸ್ಲಾ ತಿಂತಾರ, ಕೆಲವರು ಉಪ್ಪಿಟ್ಟು ತಿಂತಾರ, ಕೆಲವರು ಶಾಬುದಾನಿ ಕಿಚಡಿ ಮಾಡ್ತಾರೆ. ಯಾರಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಶಾಬುದಾನಿ ಕಿಚಡಿ ಮಾಡ್ತಿರ್ತಾರ. ಅವ್ರವ್ರ ವಿಚಾರ, ಅವ್ರವ್ರದ್ದು ಸಂಪ್ರದಾಯ ಅವ್ರು ಹೆಂಗ್ ಮಾಡ್ಕೊತ ಬಂದಿರ್ತಾರ, ಅವ್ರು ಹಂಗ್ ಮಾಡ್ತಾರ. ಬರೋಬರ. ಮಹಾರಾಷ್ಟ್ರ ಮಾತ್ರ ಹಿಂಗೇನು ತಿನ್ನಲ್ಲ. ಮಹಾರಾಷ್ಟ್ರದಾಗ ಶಾಬುದಾನಿ ಭಗರ ಇದೆ, ಶಾಬುದಾನಿ ಭಗರ ಇದೆ ತಿಂತಾರೆ. ಬರೋಬರ. ಈಗ ಇದು ಉಮ್ಗೈದ್ ಇರ್ಬೇಕು. ಉಮ್ಗಂಡದಲ್ಲ. ಈಗ ಕರ್ಬೇವು ಹಾಕ್ತೀವಿ ಲಾಸ್ಟಿಗೆ. ಸ್ವಲ್ಪ ತಿರುತ್ತೀವಿ. ಈಗ ಏನ್ ಮಾಡೋದು, ಇದಕ್ಕ ಶಾಬುದಾನಿ ಹಾಕೋದು. ಗಜರಿಕಾಯಿ ಈಗ ಹಾಕೋದಿಲ್ಲ, ಅದು ಯಾವಾಗ ಹಾಕೋದು ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ಶಾಬುದಾನಿ ಹಾಕ್ತೀನಿ. ತಿರುವಿ ಹಾಕಿ ಶೋಗಮಗ ಮಾಡಿ ಹಾಕ. ಇದಕ್ಕ ಟೊಮೆಟೊ ಹಾಕ್ತಾರೆ. ಯಾರಿಗ ಇಷ್ಟ ಇದ್ದವ್ರು ಟೊಮೆಟೊ ಹಾಕ್ಬೋದು. ಟೊಮೆಟೊ ಉಪವಾಸಕ ನಡೀತದೆ. ಯಾರಿಗ ನಡೆಯಲ್ಲ ಅವ್ರು ಬಿಡ್ಬೋದು. ಮತ್ತೆ ನಾಷ್ಟಾ ಟೈಮಿಗೆ ಹಾಕ್ಬೇಕು. ಟೊಮೆಟೊನು ಭಾಳ ಟೇಸ್ಟಿ ಆಗ್ತದ, ಮೆತ್ತಗಾಗ್ತದ. ಈ ತರ ಮಾಡಿ ನೋಡಿ. ಟೊಮೆಟೊ ಉಳ್ಳಾಗಡ್ಡಿ ಹಾಕಿ ಮಾಡಿ ನೋಡ್ರಿ ಭಾಳ ಚಂದ ಆಗ್ತದ. ನೋಡ್ರಿ ಎಲ್ಲ ಹಾಕ್ಬೇಕು. ಇದು ಒಂದ್ ಸ್ವಲ್ಪ ತೆಳಗ ಮ್ಯಾಗ ಮಾಡ್ಕೋತ್ ಹಾಕ್ಬೇಕು, ಅಂದ್ರೆ ಕಲಿತದ. ಚಂದ ಕಲ್ಸ್ಕೊಳ್ಳೋದು. ಎಣ್ಣೆ ಎಲ್ಲಕ್ಕೆ ಎಣ್ಣೆ ಹತ್ತಬೇಕು. ಒಂದ್ ಇದಕ್ಕೆ ಏನ್ ಮಾಡೋದು ಅಂದ್ರ ಮೊದ್ಲೇ ಶೇಂಗಾದ ಕುಟ್ಟ ಹಾಕ್ಬಾರ್ದು. ಶೇಂಗಾದ ಕುಟ್ಟ ಹಾಕ್ಬಾರ್ದು. ಯಾಕೆ ಹಾಕ್ಬಾರ್ದು ಅಂದ್ರ ಮೊದ್ಲೇ ಶೇಂಗಾದ ಕುಟ್ಟ ಹಾಕೋಣ ಏನಾಗ್ತದ, ತೆಳಗ್ ಹತ್ಕೋತಾವ. ಉಮ್ಗಾಯಿ ಬುಡ್ದಾಗೆಲ್ಲ ಹತ್ಕೋತಾವ. ಈಗ ಮೊದಲು ಏನ್ ಮಾಡೋದು, ಇದಕ್ಕ ನಾವು ಉಪ್ಪು ಅದು ಎಲ್ಲ ಹಾಕಿ ಇದಕ್ ಮೊದಲು ಉಮ್ಗಸೋದು, ಲಾಸ್ಟಿಗೆ ಶೇಂಗಾದ ಕುಟ್ಟ ಹಾಕ. ಸ್ವಲ್ಪ ಕೆಂಪು ಬಣ್ಣ ಬರ್ಬೇಕಲ್ಲ. ಇಲ್ಲ, ಟ್ರಾನ್ಸ್ಪರೆಂಟ್. ಇದು ವೈಟ್ ಅದಲ್ಲ, ಈಗ ಬೆಳಗ. ಈಗ ಇದು ಹೆಂಗ್ ಇದು ಬಟಾಟಿ ಅದ ನೋಡು, ಈ ತರ ಟ್ರಾನ್ಸ್ಪರೆಂಟ್ ಆಗ್ಬೇಕು. ಈಗ ನಾ ಉಪ್ಪು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ನಿಮ್ಗೆ ಹೆಂಗ್ ಬೇಕಂಗ ಉಪ್ಪು ಹಾಕಿ. ಇದು ನಾ ಕೈಲೇ ಹಾಕ್ತೀನಿ, ನಿಮಗ್ ಜಾಸ್ತಿ ಅನಿಸ್ತದ, ಆದ್ರೆ ಇದು ಜಾಸ್ತಿ ಇರಲ್ಲ. ಉಪ್ಪು ಹಾಕೋದು. ಉಪ್ಪು ಹಾಕೋಣ. ಈಗ ಏನ್ ಮಾಡೋದು, ಲಿಂಬಿಕಾಯಿ ಹಿಂಡೋದು. ಎಷ್ಟು ಅರ್ಧ ಹಾಕ್ಲಿ ಇದು? ಇದು ಅರ್ಧ ಇಡು. ಎಷ್ಟು ಒಂದ್ ಹಾಕದೆ? ಒಂದ್ ಪೂರ ಹಾಕೋದು. ಅಂದ್ರೆ ಜಾಸ್ತಿ ಶಾಬುದಾನಿ ಇದ್ರೆ ಪೂರ್ತಿ ಸ್ವಲ್ಪ ಇದ್ರೆ ಒಂದು ಅರ್ಧ ಗಿದ್ದ ಸಾಕು. ಜರ ಟೇಸ್ಟ್ ಬರ್ತದ. ಇನ್ನೊಂದು ಅರ್ಧ. ಇದಕ್ಕ ಚವಿ ಸಲಕ ಸಕ್ರಿ ಹಾಕೋದು ಸ್ವಲ್ಪ. ಇದಕ್ಕ ಕಂಪಲ್ಸರಿ ಸಕ್ರಿ
ಹಾಕೇಬೇಕು. ಸ್ವಲ್ಪ ಸಕ್ಕರೆ ಹಾಕ, ಒಂದ್ 2-3 ಚಮಚ ಸಕ್ಕರೆ ಹಾಕೇಬೇಕು. ಟೇಸ್ಟ್ ಬರ್ತದ. ಈಗ ಇದಕ್ಕೆ ತಿರುವಾದು, ಚೆನ್ನಾಗಿ ತಿರುವಾದು. ಮುಚ್ಚಿಡೋದು, ತಿರುವಾದು. ಎಲ್ಲೆಲ್ಲಿ ಇದು ಕಾಣಿಸ್ತದ ಅಲ್ಲಿ ತಿರುವಾದು. ಮ್ಯಾಗ ಮುಚ್ಚಿಡೋದು. ಸ್ವಲ್ಪ ನಿಮಗೆ ಕಲರ್ ನೋಡ್ರಿ, ಆ ತಾನಾಗಿ ಗೊತ್ತಾಗ್ತದ. ಯಾವಾಗ ಹಾಕಬೇಕು ಅನ್ನೋದು ಗೊತ್ತಾಗ್ತದ. ಶೇಂಗಾದ ಕೂಟ ಭಾಳ ಮಂದಿ ಏನ ಮಾಡ್ತಾರ, ಶೇಂಗಾದ ಕೂಟ ಮೊದ್ಲೇ ಹಾಕ್ಬಿಡ್ತಾರ. ಅದು ಏನಾಗ್ತದ, ಭಾಳ ಹತ್ಕೋತದ. ಈಗ ನಾ ಸ್ವಲ್ಪ ಮುಚ್ಚಿಡ್ತೀನಿ. ಒಂದ್ 2-3 ನಿಮಿಷ. ಒಂದ್ 2-3 ನಿಮಿಷ ಹಂಗೆ 2-3 ಸಲ ಮುಚ್ಚಿಡೋದು, ಕೈ ಆಡ್ಸೋದು, ಮತ್ ಮುಚ್ಚೋದು, ಸ್ವಲ್ಪ ಹೊತ್ತು ಮತ್ ಕೈ ಆಡ್ಸೋದು. ಒಂದ್ 2-3 ಸಲ ಮಾಡೋದ. 2-3 ಸಲ ಮಾಡೇಬೇಕು. ಗ್ಯಾಸ್ ಭಾಳ ಫುಲ್ ಇಡೋದಿಲ್ಲ. ಮತ್ತೆ ಯಾವಾಗ ಭೀ ಸಾಬುದಾನಿ ಮಾಡೋ ಹೇಳಿಗ ಭಾಳ ಜಾಡ್ ಇದ್ದಿದ್ ಬುಟ್ಟಿ ಕಡಾಯಿ ತಗೋಬೇಕು. ಸ್ವಲ್ಪ ದಪ್ಪ ಇದೆ ಕಡಾಯಿ. ನೀವು ಸ್ವಲ್ಪ ಸಣ್ಣ ಇಟ್ಟು ಉಂಗೈತದ. ತೆಳಗಿತ್ತಲ್ಲ ಗೊತ್ತದ. ಈ ಮುಚ್ಚದಾಗ ಒಂದ್ 2-3 ನಿಮಿಷ ಇಟ್ಟು ಸಾಕು. ಸಾಕು. ಇಲ್ಲ ನಿಮ್ ಕಡೆ ದಪ್ಪನ್ ಬೋಗಣಿ ಇತ್ತಂದ್ರೆ ದಪ್ಪನ್ ಬೋಗಣಿಯಾಗೂ ಮಾಡ್ಬೋದು. ಓಕೆ. ಈಗ ಕೈ ಆಡ್ಸಮ್ಮ. ಈಗ ಒಂದ್ ಕೈ ಆಡಿಸ್ತೀನಿ. ತೆಳಗಿನ ಮ್ಯಾಗಿನ ತೆಳಗ್ ಮಾಡ್ಬೇಕಲ್ಲ. ಮಾಡ್ತೀವಿ. ಈ ಸ್ವಲ್ಪ ಕೈ ಆಡಿಸ್. ನಾ ಒಂದ್ಸಲ ಆಡಿಸ್ತೀವಿ. ಈಗ ಹಿಂಗೆ ತೆಳಗಿನ ಹಿಡ್ಕೊಂಡು ತಗೋಬೇಕು. ಮತ್ತೆ ಮುಚ್ಚೋದು. ಮತ್ತೆ ಮುಚ್ಚನ ಮತ್ತೆ ತೆರೆ. ಈಗ ಮುಚ್ಚ. ಓಕೆ. ಈಗ ಒಂದು 2-3 ಸಲ ಮಾಡೋದು. ಹಿಂಗೆ 2-3 ಸಲ ಮಾಡು. ಓಕೆ. ನೋಡಮ್ಮ ಈಗ. ಈಗ ಕಲರ್ ಬದಲಾಗುತ್ತೆ. ಚೇಂಜ್ ಆಗಿದಿಲ್ಲ. ಹಿಂಗೆ ಟ್ರಾನ್ಸ್ಪರೆಂಟ್ ನೋಡಿದೆ. ಹಿಡಿ ಸ್ವಲ್ಪ ಹಿಡಿ ಆದ್ರೆ ಈ ಕಾಣಿಸ್ಲಿಕ್ಕೆ ಟ್ರಾನ್ಸ್ಪರೆಂಟ್ ಕಾಣಿಸ್ಬೇಕು. ಈಗ ನಾವು ಇದಕ್ಕೆ ಏನ್ ಮಾಡೋದು, ಶೇಂಗಾ ಪುಡಿ ಹಾಕ. ಇದು ಹಾಕದ ನೋಡಿ ಹಾಕದ. ಶೇಂಗಾ ಪುಡಿ ಹೆಂಗ್ ಹಾಕದಂದ್ರೆ ನೋಡಿ ಹಾಕ. ಈಗ ಜರ ಹತ್ತದೆ ಶೇಂಗಾ. ಜರ ಅಂದ್ರೆ ಅತಿ ಬಿ ಹಾಕ್ಬಾರ್ದು. ಶೇಂಗಾ ಪುಡಿ ಇದ್ರೆ ಮಜಾ ಸಾಬುದಾನಿ. ಮತ್ತೆ ಧಮ್ಮ ಇರ್ಬೇಕು. ಸ್ವಲ್ಪ ದಪ್ಪ ಸಣ್ಣ ಇರಬಾರ್ದು. ಈ ತರ ಶೇಂಗಾ ಬೀಜ ಚಂದ ಕಮ್ಮುಗುರಿಬೇಕು. ಕಮ್ಮುಗುರೇನ ಚಂದ ಹತ್ತದ. ನೋಡು ಸಾಕಿನ ಹಾಕಿನ ಒಂದು 7-8 ಚಮಚ ಬೇಕೇ ಬೇಕು. ಒಂದು ಬಟ್ಲರಿ ಬೇಕೇ ಬೇಕು. ಅರ್ಧ ಕಿಲೋ ಸಾಬುದಾನಿಗ ಒಂದ್ ಬಟ್ಟಲ್ ಬೇಕೇ ಬೇಕು. ಸಣ್ಣದ ಬಟ್ಟಲ್. ಒಂದ್ ಬಟ್ಟಲ್ ಬೇಕೇ ಬೇಕು. ಕಾರ್ಬೇಳಿ ಅಂತೀವಲ್ಲ ಆ ಬಟ್ಲ. ಹಂಗ ಬಟ್ಲ ಈಗ ನೋಡಿ ಹಾಕ್ಲಿನಾ. ಬೇಕು. ಸಾಕು. ಸಾಕು. ಈಗ ನೋಡಿ ಇದು ಕಲರ್ ಎರಡು ಚೇಂಜ್ ಆಯ್ತು ನೋಡು. ಚಂದ ಕಲಿಸ್ಬೇಕು. ಚಂದ ಕಲಿಸ್ಬೇಕು. ತೋರ್ಸು. ಇನ್ನೊಂದು ದಮ್ ಹಂಗೆ ನೋಡಿ ಬಣ್ಣ ಬದಲಾಗುತ್ತೆ. ಬಣ್ಣ ಬದಲಾಗ ಮತ್ತೆ ಇನ್ನೊಂದು ಜರ ಹಾಕೋದು ಶೇಂಗಾ ಪುಡಿ. ಸ್ವಲ್ಪ ಮತ್ತೆ ಮುಚ್ಚಿಡೋದು. ಶೇಂಗಾ ಪುಡಿ ಹಾಕೋಣ ಸ್ವಲ್ಪ ಮುಚ್ಚಿಡೋದು. ಓಕೆ. ಏನು ಮುಚ್ಚಿಡೋದು, ಸ್ವಲ್ಪ ಮುಚ್ಚಿಡೋದು. ಶೇಂಗಾ ಕುಟ್ಟು ಹಾಕಿದ್ಮೇಲೆ ಒಂದು 3-4 ನಿಮಿಷ. ಒಂದು 4 ನಿಮಿಷ ಸಾಕು. ಬಹಳ ಇಲ್ಲ, ತೆಗೆದು ನೋಡ್ಬೋದು. ಉಮ್ಗಾಯಿಸಿರ್ತೀವಿ. ಜಾಸ್ತಿ ಬಿ ಉಮ್ಗಾಯ್ಬಾರ್ದು. ಜಾಸ್ತಿ ಉಮ್ಗಾಯಿದ್ರ ಒಂಥರ ಒಬ್ಬರಿಗೆ ನನಗೆ ಇಷ್ಟ, ನನಗೆ ಬಹಳ ಇಷ್ಟ ಗಂಟೆ. ಈಗ ನಾವು ಹೆಂಗ ಮೊದ್ಲು ನೀವು ಉಮ್ಗಾಯಿಸಿರ್ತೀವಲ್ಲ, ಶೇಂಗಾ ಕುಟ್ಟ ಹಾಕನ ಮತ್ತೆ ಹೊತ್ತದ ಬರೋಬರ್ ಭಾಳ ಉಮ್ಗಾಯಿಸೋದಿಲ್ಲ. ಈಗ ನಾವು ತೆಗೆದು ನೋಡೋಣ. ಇದಕ್ಕೆ ಇನ್ನೊಂದ್ ಜರ ನಿಮ್ಗೆ ಹಿಂಗ್ ಮೆತ್ತಗ್ ಬೇಕು, ಇನ್ನೊಂದ್ ಜರ ಹಿಂಗ್ ಮೆತ್ತಗ್ ಬೇಕು ಅನಿಸ್ತು ಅಂದ್ರೆ ನೀವು ಒಂದು 2-3 ಸ್ಪೂನ್ ಹಿಂಗ ನೀರ್ ಹಾಕ. ಅಷ್ಟೇ, ಭಾಳ ಹಾಕ್ಬಾರ್ದು. ಭಾಳ ಅಲ್ಲ, ಅಷ್ಟೇ 2-3 ಸ್ಪೂನ್ 2-3 ಸ್ಪೂನ್ ಹಾಕೋದು. ಚಂದ ಉಂಗತ್ತದ. ಲಾಸ್ಟಿಗೆ ಏನ್ ಮಾಡೋದು, ಕ್ಯಾರೆಟ್ ಹಾಕೋದು. ಅಂದ್ರೆ ಗಜರಿಕಾಯಿ ಎಣ್ಣೆಗ ಎಣ್ಣೆಗ ಹಾಕಿಲ್ಲ ನಾವು. ಇದು ಮ್ಯಾಲಿಂದು ಕ್ಯಾರೆಟ್ ಹಾಕ್ತೀವಿ. ಹಿಂಗ ಹಾಕ್ತೀವಿ. ಇಷ್ಟ ಇದ್ರೆ ಹಾಕ್ಬಹುದು, ಬೇಡ ಆದ್ರೆ ಇಷ್ಟೇ ಸಾಕು. ಬಿಡ್ರಿ. ಓಕೆ. ಮತ್ತ ಕೊತ್ತಂಬರಿ ಹಾಕೋದು. ಇದು ಕೊತ್ತಂಬರಿ ನಡೀತಿತ್ತಂದ್ರೆ ಹಾಕಿ, ನಡೀಲಿಲ್ಲ ಅಂದ್ರೆ ಯಾರು ಉಪವಾಸ ಕೊತ್ತಂಬರಿ ತಿನ್ನಂಗಿಲ್ಲ, ಯಾರು ತಿಂತಾರ, ಯಾರು ಕ್ಯಾರೆಟ್ ತಿನ್ನಂಗಿಲ್ಲ, ಅವ್ರವ್ರ ಇಷ್ಟ ಅದು.
ಕೊತ್ತಂಬರಿ ಹಾಕೋದು. ಏನು ಸಾಬುದಾನಿ ರೆಡಿ. ಸಾಬುದಾನಿ ಈಗ ರೆಡಿ ರೆಡಿ ಆಗಿದೆ, ತಿನ್ನಕ್ಕೆ ರೆಡಿ. ಈಗ ಸಾಬುದಾನಿ ಆಲ್ಮೋಸ್ಟ್ ರೆಡಿ. ರೆಡಿ. ಈಗ ಸಾಬುದಾನಿ ಕೂಡ ಸಾಬುದಾನಿ ಹಂಗೆ ತಿನ್ಬಹುದು, ಇಲ್ಲ ಅಂತಿಲ್ಲ. ಆದ್ರೆ ನೀ ಅದೇನೋ ಒಂದು ಶೇಂಗಾ ಖಾರ್ಬಿಳಿ ಮಾಡ್ತಿಲ್ಲ ಅದ್ರ ಕೂಡ, ಹಾ ಅದು ಹೆಂಗ್ ಮಾಡೋದು ಸ್ವಲ್ಪ. ಎಸ್ 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 ಬಗರ್ ಕೂಡನು ಇದು ಖಾರ್ಬಳಿ ಬಾಳ ಚಂದ. ಎಸ್ 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 ಮತ್ತೆ ಈಗ ನಾ ಏನೇನ್ ತೊಗೊಂಡಿದ್ದೆ ಅಂದ್ರೆ ಒಂದ್ ಬಟ್ಲ ಶೇಂಗಾದ ಬೀಜ ತಗೊಂಡಿದ್ದೆ, ಹುರಿದು ಸೊಪ್ಪಿ ತಗೋದು, ಒಂದ್ 3 ಮೆಣಸಿನ್ಕಾಯಿ ಹಾಕಿನಿ. ನಿಮಗ್ ಖಾರ ಇನ್ನೊಂದ್ ಬೇಕಾದ್ರೆ ನೀವು ಹಾಕ್ಬೋದು. ಮೆಣಸಿನ್ಕಾಯಿ ಖಾರ ಇದ್ದು ಅಂದ್ರೆ 3 ಹಾಕಿ. ಈಗ ಇದು ಏನ್ ಮಾಡೋದು, ಮಿಕ್ಸರ್ ಮಾಡೋದು. ಸ್ವಲ್ಪ ತಿರುವ. ಈಗ ಒಂದ್ ಸ್ವಲ್ಪ ಪುಡಿ ಆಯ್ತು. ಈಗ ಏನ್ ಮಾಡೋದು, ನೀರ್ ಹಾಕೋದು. ಎಷ್ಟು ಹಾಕೋದು, ಸ್ವಲ್ಪ ಹಾಕೋದು ಇಷ್ಟು. ನಾವೊಂದು 2 ಒಂದು ಬಟ್ಟಲ್ 1.5 ಬಟ್ಟಲ್ ನೀರ್ ಹಾಕಿ. ಈಗ ಮತ್ತೆ ಇರೋತೀನಿ. ಹಿಂಗ ಹಾಲಿನಂಗ ಆಗ್ಬೇಕು. ಹಿಂಗಾಗ್ಬೇಕು. ಇದಕ್ಕ ನಾ ಈಗ ಪಾನಿ ಹೊಡಿತೀನಿ. ಈಗ ಎಣ್ಣೆ ಹಾಕ್ತೀನಿ. ಇದಕ್ಕೇನು ಎಣ್ಣೆ ಭಾಳ ಹತ್ತಲ್ಲ, ಸ್ವಲ್ಪ ಪಾನಿ ಹೊಡೆಯೇ ಕೊಡ್ತೀವಿ. ಇದ್ರಾಗ ಏನ್ ಹಾಕೋದು, ಈಗ ಇದ್ರಾಗ ಜೀರಿಗೆ ಹಾಕಿ. ಜೀರಿಗೆ ಬರೀ ಜೀರಿಗೆ ಚಂದ ಹತ್ತಾವ. ಈಗ ಇದಕ್ಕೆ ಕರಿಬೇವು ಹಾಕೋದು. ಆಮೇಲೆ ಇದು ಪಾನಿ ಹೊಡೆಯೋದು. ಹಿಂಗೆ ಮತ್ತೆ ನೀರ್ ಹಾಕೋದು. ಉಳಿದಿದ್ದು ವೇಸ್ಟ್ ಮಾಡಬಾರ್ದು. ನಿಮ್ಗೆ ಎಷ್ಟು ತಿಳಿಬೇಕು ಅಷ್ಟು ಮಾಡ್ಕೊಳ್ಳೋದು. ಈಗ ಇದ್ರಾಗ ಲಿಂಬೆಕಾಯಿ ಹಾಕೋದು. ಹುಳಿನೂ ಆಗ್ಬಾರ್ದು. पण ಲಿಂಬೆಕಾಯಿ ಬೇಕೆ ಸ್ವಲ್ಪ ಬೇಕೆ. ಇದಕ್ಕೆ ಲಿಂಬೆಕಾಯಿ ಬೇಕೆ. ಸಕ್ಕರೆ ಏನು ಹಾಕೋದು ಅವಶ್ಯಕತೆ ಇಲ್ಲ, ಲಿಂಬೆಕಾಯಿ ಮಾತ್ರ ಬೇಕು. ಆಯ್ತು. ಮತ್ತೆ ಸ್ವಲ್ಪ ಮ್ಯಾಗ ಕೊತ್ತಂಬರಿ, ಮತ್ತೆ ಏನೋ ನೀರ ಇನ್ನೊಂದಿಷ್ಟು ಇದ್ರಾಗ ಹಾಕಿ ನೀರು ಹಾಕಿ. ಇದು ಕಲಿಸ್ಲಿ ನಾನು. ಈಗ ಏನೋ ಹಾಕ್ತೀನಿ. ಈಗ ಸೌಂಡ್ ತೋರಿಸ್ತೀನಿ ನಿಮ್ಗೆ. ಹಂಗಿರ್ಬೇಕು. ಇನ್ನೊಂದ್ ಜರ ತಿಳಿಬೇಕು. ಸ್ವಲ್ಪ ನೀರು ಹಾಕ್ಬೋದು. ಇನ್ನೊಂದ್ ಸ್ವಲ್ಪ ನೀರು ಹಾಕ್ಬೋದು. ಈಗ ನಾವು ಉಪ್ಪು ಹಾಕ್ತೀನಿ. ಉಪ್ಪು ಹಾಕಕ್ ಮರಿಬೇಡ್ರಿ. ಉಪ್ಪು ಹಾಕ್ಲಕ್ ಮರಿಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಮತ್ತೆ ಇನ್ನೊಂದಿಷ್ಟು ನೀರು ಹಾಕ್ತೀನಿ. ಯಾಕಂದ್ರೆ ಇದು ಕುದಿಯಾನ ಮತ್ತೆ ಗಟ್ಟಿ ಆಗ್ತದೆ. ಅದಕ್ಕೆ ಒಂದ್ ಸ್ವಲ್ಪ ನೀರು ಹಾಕಿ ಆರಾಮ್ಸೆ 4-5 ಮಂದಿ ಉಣ್ಬಹುದು, ತಿನ್ಬಹುದು. ಸಾಬುದಾನಿ ಹಚ್ಕೊಳ್ಳೋದು, ಬಾಜು ಒಂದು ಬಟ್ಲಾಗ ಇದನ್ನ ಹಾಕೊಳ್ಳೋದು. ಬಗರ್ ಅಂತ ಮಾಡ್ತಾರ, ಅದು ಕೂಡ ಇದ್ರಾಗ ಸ್ವಲ್ಪ ಕಚ್ಚಾ ಬಟಾಟೆ ಹಾಕೋದು. ಅಂದ್ರೆ ಖಾರ್ಬೇಳಿ ಚಂದ ಅಷ್ಟೇ ಸ್ವಲ್ಪ. ಓಕೆ, ವೆರಿ ನೈಸ್. ಈಗ ಕುದಿಬೇಕದು. ಇದೇನು ಮುಚ್ಚದ ಅವಶ್ಯಕತೆ ಇಲ್ಲ. ಇಲ್ಲ, ಉಕ್ತದ, ಮುಚ್ಚಬಾರ್ದು. ಕುದಿಬೇಕು. ಓಕೆ, ಚಂದ ಕುದಿಬೇಕು. ಈಗ ಕುದ್ಲಿತ್ತದಲ್ಲ ಇದು, ಆಯ್ತೇನು ಇದು? ಆಫ್ ಮಾಡೋದು. ಈಗ ಗ್ಯಾಸ್ ಆಫ್ ಮಾಡಿದ್ವಿ. ಒಳಗಿನ ಬಟಾಟೆನೂ ಕುದಿಬೇಕು. ಈಗ ಆಲ್ಮೋಸ್ಟ್ ರೆಡಿ. ಇದ್ರಾಗ ನಾವು ಇದ್ರಾಗ ಬಟಾಟೆ ಹಾಕಿವಲ್ಲ, ಅದು ಕುದಿಬೇಕು. ಬಟಾಟೆ ಸ್ವಲ್ಪ ಉಕ್ಕಲಾರ್ದಂಗ ಚಮಚ ಅಳಗಾಡ್ಸ್ಕೋತ ಇರ್ಬೇಕು. ಈಗ ನಮ್ದು ಇದು ರೆಡಿ. ಶೇಂಗಾದ ಖಾರ್ಬೇಳಿ ರೆಡಿ. ಸಾಬುದಾನಿ ಕಿಚಡಿ ಶೇಂಗಾದ ಖಾರ್ಬೇಳಿ ರೆಡಿ. ನಮ್ ಸಸಿ ಪೂಜಾಗ ಭಾಳ ಸೇರ್ತದ, ನಮ್ಮ ಮಗನಿಗೆ ಸೇರ್ತದ, ನಮ್ಮ ಮನೆಯವ್ರಿಗೆ ಸೇರ್ತದ, ಎಲ್ಲರಿಗೂ ಸೇರ್ತದ. ನಾವು ತಿಂಗಳದಾಗ 2 ಸಲ ಸಾಬುದಾನಿ ಕಿಚಡಿ ಮಾಡ್ತೀವಿ. ಇವು ಬ್ಯಾಚುಲರ್ ಹುಡುಗರ್ನು ಮಾಡ್ಬೋದು, ಅಷ್ಟು ಸೊಪ್ಪ ಅದ ಇದು. ನಮ್ಮ ಮನೆಗೆ ಬೀಗರು ನೆಂಟ್ರು ಯಾರು ಬಂದ್ರಲ್ಲ, ಸಾಬುದಾನಿ ಕಿಚಡಿ ಅಂದ್ರೆ ಭಾಳ ಇಷ್ಟ. ನನಗೆ ಮಾಡು ಅಂತಾರೆ, ನಾ ಮಾಡವ್ರಿ ತಿನ್ನಿಸ್ತೀನಿ. ಸ್ಪೆಷಲಿ ನೀ ಮಾಡೋ ಸಾಬುದಾನಿ ಕಿಚಡಿ, ನಾ ಮಾಡೋ ಸಾಬುದಾನಿ ಕಿಚಡಿ ಭಾಳ ಸೇರ್ತದೆ ಎಲ್ಲಾರ್ಗು. ನಾ ಮಾಡ್ತೀನಿ, ಅವ್ರಿಗೆ ತಿನ್ನಿಸ್ತೀನಿ. ಮತ್ತ ಈಗ ಒಂದ್ ಕೆಲಸ ಮಾಡ, ಇದು ಹೆಂಗ ನೀನೇ ಹೇಳು. ಅದು ಸ್ವಲ್ಪ ಇನ್ನೂ ಟೇಸ್ಟ್ ಸೂಪರ್ ಮಸ್ತ್ ಆಗ್ಯದ. ಮಸ್ತ್ ಆಗ್ಯದ. ನನ್ನ ಬಾಯಿಗೆ ನೀರು. ನೀವು ಮಾಡ್ರಿ, ನೀವು ಮಾಡಿ ತಿಂದು ನನಗ
ಕಮೆಂಟ್ಸ್ ಮಾಡ್ರಿ, ಹೇಳ್ರಿ. ಎಲ್ಲರಿಗೂ ಕ್ರೇಜಿ ಕುಟುಂಬ ಕಡೆಯಿಂದ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ.